ಮಗು ಸರ್ ನಮಸ್ಕಾರ ನಮಸ್ಕಾರ ಇದಕ್ಕೇನು ನಾವು ಈ ಕಾಟನ್ ಪ್ಲಾಟಿಗೆ ರೀ ನಾವು ಫಸ್ಟ್ ನಮ್ಮದು ನೆಡಸರ್ಪ ಕಂಪ್ನಿದು ಮತ್ತು ಪ್ರಾಡಕ್ಟ್ಗಳು ಕೊಟ್ಟಿದ್ದೇವೆ ನಿಮ್ಗೆ ಬಳಸೋದಕ್ಕೆ ಫಸ್ಟ್ ನಡೆದು ಇದಕ್ಕೆ ಬಳಸಿರಿ ನೀವು ಮತ್ತು ಇದು ಗಿಡ ಅದು ಹೆಂಗೆ ಬಂದದ ಮತ್ತು ಇದು ಇಳುವರಿ ಈಗ ಬಿಡಿಸ್ಲಿಕತ್ತೀರಿ ನೀವು ಹತ್ತಿ ಇದು ಇಳುವರಿ ಹೆಂಗೆ ಬರ್ಲಾಕತ್ತದ ಮತ್ತು ಎಷ್ಟು ಚೀಲ ಆಗ್ಯದ ಈಗ ಎಷ್ಟು ಪ್ಯಾಕೆಟ್ ಇದು ಹತ್ತಿ ಎಷ್ಟು ಎಕರೆ ಜಮೀನು ಎಷ್ಟು ಪ್ಯಾಕೆಟ್ ಊರಿರಿ ಮತ್ತು ಎಷ್ಟು ಇದು ಈಗ ಇಳುವರಿ ಆಗ್ಯದ ಎಷ್ಟು ಚೀಲ ಬಿಡಿಸಿರಿ ಈಗ ಇನ್ನು ಎಷ್ಟು ಆಗಂಗದ ಇದರದೆಲ್ಲ ನಮ್ಮ ಸ್ನೇಹಿತರಿಗೆ ಜರ ಹೇಳ್ಕೊಡ್ಬೇಕ್ರಿ ನೀವು ಸರ ಟೋಟಲ್ 3.5 ಎಕರೆ ಹೊಲ ರೀ 3.5 ಎಕರೆ ಹೊಲ 3.5 ಎಕರೆ 8 ಪ್ಯಾಕೆಟ್ ಊರಿನಿ ರೀ 8 ಪ್ಯಾಕೆಟ್ ರೀ 8 ಪ್ಯಾಕೆಟ್ ಊರಿನಿ 8 ಪ್ಯಾಕೆಟ್ ಊರ್ಲಿಕ್ಕೆ ಈಗಾಗಲೇ 70 ಚೀಲ ಆಗ್ಯದ ರೀ 70 ಚೀಲ ರೀ 78 ಚೀಲ ರೀ 78 ಚೀಲ ಆಗ್ಯದ ರೀ ಹಾಂ ಇನ್ನು 20-30 ಚೀಲ ಆಗ್ಬೋದು ರೀ ಈ ಲೆಕ್ಕದ ಮ್ಯಾಗ ಇಳುವರಿ ಆಗ್ಯದ ರೀ ಅದೆಲ್ಲ ಹತ್ತಿ ಇಳುವರಿ ಆಗ್ಯದ ರೀ ಹತ್ತಿನೂ ನಿಪ್ಪಳ ಹೊಡೆದ್ರಿ ಎಕ್ದಮ್ ನೀವು ನಿಪ್ಪಳ ಎಕ್ದಮ್ ಫುಲ್ ಆಗ್ಯದ ರೀ ಹತ್ತಿ ಮಹಬೂಬ್ ಸರ್ ಈಗ ತೋರಿಸಿ ಹತ್ತಿ ಹೇಗಿದೆ ತೋರಿಸಿ ನಿಮ್ಗೆ ಅಗದಿ ನಿಪ್ಪಳ ಆಗ್ಯದ ಹತ್ತಿ ಅಗದಿ ಫುಲ್ ಅನ್ಸದ ರೀ ಸೂಪರ್ ಇಳುವರಿ ಆಗಿದೆ ಎಣ್ಣೆ ಬಸದಕ್ಕಿಂತ ಅಗದಿ ನಮ್ಗೆ ಒಂದು ಅಕ್ಕಲೆ ಕೈ ಹಿಡಿದ್ರ ತಳಿ ಕೈಯಾಗ ಬರ್ತಾವ್ರಿ ಸರ್ ಅಷ್ಟೇ ಎಲ್ಲಿ ಹಿಡಿತಾಗಲಾಗಿದ್ರಿ ಅಂಟ್ಕೊಂಡಿಲ್ಲ ಎಲ್ಲೂ ಕೂಡ ಫುಲ್ ಆಗಿದೆ ಎಕ್ದಮ್ ಫುಲ್ ಪೂರ್ತಿ ಮಹಬೂಬ್ ಸರ್ ಮುಂದೆ ತೋರಿಸಿ ಮುಂದೆ ಹೆಂಗಿದೆ ಅಂತ ಹತ್ತಿ ಎಷ್ಟು ಚೆನ್ನಾಗಿ ಹೊಡೆದಿದೆ ಫುಲ್ ಹೊಡೆದಿದೆ ಬುಡದಲ್ಲಿ ಇರೋದ್ರಿಂದ ಮೇಲ್ವರೆಗೂ ಹೊಡೆದಿದೆ ಸ್ನೇಹಿತರೆ ಇದು ಒಂದೇ ಒಂದು ಕುಡ್ ಹೊಡೆದಿಲ್ಲ ನೋಡ್ರಿ ಸರ್ ಒಂದನೇ ನೋಡಿ ಅದು ಕುಡ್ ಹೊಡೆದಿಲ್ಲ ಅನ್ನೋದು ಒಂದು ಕುಡ್ಡಿಲ್ರಿ ನೋಡಿ ನೀವು ಬೆಳೆಸ್ರಿ ಅಗ್ದಿ ಕರೆಕ್ಟ್ ಆಗಿದೆ ಏನು ಅಗ್ದಿ ಏನು ಸಮಸ್ಯೆ ಇಲ್ಲ ಪ್ರಾಡಕ್ಟ್ ಬೆಳೆಸಿದ್ರಿ ಕರೆಕ್ಟ್ ಪ್ರಕಾರ ಮಾಡಿದ್ವಿ ಇಳುವರಿನೇ ಆಗಿದ್ರಿ ವರ್ಷ ಎಲ್ಲ ಈಗ ಇನ್ನೊಂದು 23 ಚೀಲ ಆಗ್ಬೋದು ರೀ ಹೌದಲ್ಲ ಸರ್ 20-30 ಎಕರೆ ಸರ್ ಇನ್ನ 40 ಚೀಲ 40 ಹಿಡ್ಕೊಂಡು 50 ಚೀಲ ತನ ಆಗ್ತಾರೆ ಇದ್ರ ಈಗ ನೀವು ಹೋದ ವರ್ಷ ಎಷ್ಟು ನೀವು ಚೀಲ ಬೆಳೆದಿದ್ರಿ ಸರ್ ಹೋದ ವರ್ಷ 108 ಐತ್ರಿ ಈ ವರ್ಷ ಜರ ಹೆಚ್ಚಾಗ್ಬೋದು ವರ್ಷ ಹೌದಾ ಈಗ ನೀವು 78 ಅಂದ್ರೆ 80 ಅನ್ಕೊಳ್ಳಿ ಹತ್ರ ಇವತ್ತು ಕೂಡ 10 ಚೀಲ ಇವತ್ತು ಬಿಡಿಸಿದಿರಿ ಇದೇ 8 ಪ್ಯಾಕೆಟ್ 108 ಐತ್ರಿ ಈ ವರ್ಷ 140-45 ಆಗ್ಬೋದು ನೋಡಿ ಸರ್ ಇವಾಗ ಇದ್ರಲ್ಲಿ ಲೆಕ್ಕ ಹಾಕ್ಬೋದು ಸ್ನೇಹಿತರೆ ನಾವು ಈ ವರ್ಷ ಆರ್ಗ್ಯಾನಿಕ್ ವಾಪರ್ ಬಳಕೆ ಜರ ಪರಲ್ಲ ಇಳುವರಿ ಆಗಿದೆ ನೆಟ್ಸರ್ಪ್ ಕಂಪನಿ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಭಾಳ ಅಭಿಮಾನ ಇದೆ ಸರ್ ಈ ಪ್ರಕಾರ ಇಳುವರಿ ಇಷ್ಟು ಬರ್ತದೆ ಈಗ ನೋಡಿ ಸ್ನೇಹಿತರೆ ಈಗ ನಾವು ಹೇಳೋದಾದ್ರೆ ಮಹಬೂಬ್ ಸರ್ ಹೇಳ್ತಿರೋದ್ರಿ ಇಲ್ಲಿ ಇವಾಗ ನಮ್ದು 80 ಆಗಿದೆ ನಿಮ್ದು ಈಗ ಮನೇಲಿ ಇರೋದು ಬಿಡಿಸಿರೋದು ಇವತ್ತೊಂದು 10 ಅಂದ್ರೆ 90 ಇನ್ನೂ 1.5 ಎಕರೆ ಇದೆ ಇದು ಜಮೀನು 1.5 ಹತ್ರ 2 ಎಕರೆ ಜಮೀನು ಇದೆಯಲ್ಲ ಸರ್ ಇನ್ನೂ ಬಿಡಿಸೋದು 80 ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಈಗ 3.5 ಎಕರೆಯಲ್ಲಿ 2 ಎಕರೆ ಜಮೀನಿಗೆ ಬಂದಿರೋದು ಹತ್ತಿ ಇವಾಗ ನಮಗೆ ಟೋಟಲ್ ಆಗಿ 80 ಚೀಲಗಳು ರೈಟ್ ಸರ್ 3.5 ಎಕರೆ ನಿಮ್ಮ ಜಮೀನು 2 ಎಕರೆ ನೀವು ಪರ್ಫೆಕ್ಟ್ ಆಗಿ ಬಿಡಿಸಿದ್ರಿ ಈಗ ಫುಲ್ ಆಗಿ ಬಿಡಿಸಿದ್ರಿ ಇನ್ನೂ ಅದ್ರಲ್ಲಿ ಸ್ವಲ್ಪ ಇನ್ನೂ ಉಳಿದಿದೆ ಅದರಲ್ಲಿ 2 ಎಕರೆದಲ್ಲಿ ಕೂಡ ಸೊ ಒಂದೇ ಬೀಡಲ್ಲಿ ನಿಮಗೆ 2 ಎಕರೆದಲ್ಲಿ 80 ಚೀಲ ಬಂದಿದೆ ಇನ್ನು 1.5 ಎಕರೆ ಬಾಕಿ ಇದೆ ರೈಟಲ್ಲ ಸರ್ ಸೊ ಹತ್ರ ನೀವು 140 ಕನ್ಫರ್ಮ್ ಆಗುತ್ತೆ ಅಂತೀರಾ ನಿಜವಾಗ್ಲೂ ಸ್ನೇಹಿತರೆ ಇದು ಅದ್ಭುತ ಇಳುವರಿ ಅಂತ ಹೇಳ್ಬೋದು ಇನ್ನು 30% ಇನ್ನೊಂದು ಬರ್ತದೆ ಇನ್ನು ಹೊಡಿಬೇಕಿದು ನೋಡಿ ಇನ್ನು ಸ್ವಲ್ಪ ಎಲ್ಲ ಹೊಡಿಬೇಕಿದು ಮೇಲೆ ಎಲ್ಲ ಅಲ್ವಾ 2ನೇ ಬೀಡಿದೆ 1ನೇ ಬೀಡಿಗೆ ಎಷ್ಟು ಬರ್ತದೆ ಸೊ 150 ಕ್ರಾಸ್ ಮಾಡತ್ತಂತೀರಾ 2ನೇ ಬೀಡ್ ತೆಗೆದ್ಮೇಲೆ 2ನೇ ಬೀಡ್ ಫುಲ್ ತೆಗೆದ್ಮೇಲೆ 150 ಕ್ರಾಸ್ ಆಗತ್ತಂತೀರಾ ನಿಜವಾಗ್ಲು ಸ್ನೇಹಿತರೆ ಇದು ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನೆಟ್ಸರ್ಪ್ ಉತ್ಪನ್ನಗಳು ಕಾಂಬಿನೇಷನ್ ಅಲ್ಲಿ ಕೊಟ್ಬಿಟ್ಟು ಇವತ್ತು ಅದ್ಭುತ ಬೆಳೆ ತೆಗೆದಿದ್ದಾರೆ ನಮ್ಮ ಯರ್ಗಲ್ ಬಿಕೆಯಲ್ಲಿ ಸಿಂದಗಿ ತಾಲೂಕಲ್ಲಿ ಬರುವಂಥ ಒಂದು ಊರು ಸೊ ಸರ್ ಈಗ ನೀವು ಕೂಡ ಭಾಳಷ್ಟು ವರ್ಷಗಳಿಂದ ನೀವು ಹತ್ತಿ ಬೆಳೆಗಾರಾಗಿದ್ದೀರಿ ಜೊತೆಲಿ ಕೆಮಿಕಲ್ ಕೂಡ ತುಂಬ ಬಳಸ್ತಾ ಇದ್ದೀರಿ ನಿಮ್ಗೆ ಗೊತ್ತಿದೆ ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಖರ್ಚಲ್ಲಿ ಆಗಿರ್ಬೋದು ಇಳುವರಿಯಲ್ಲಿ ಆಗಿರ್ಬೋದು ಏನು ಕಂಡಿದ್ದೀರಾ ಸರ್ ನೀವು ಇದರಲ್ಲಿ ಕೆಮಿಕಲ್ ಬಳಸಲಿಕ್ಕೆ ಸ್ವಲ್ಪ ಲಾಗಣಿ ಹೆಚ್ಚಾಗಿದ್ರಿ ಆರ್ಗ್ಯಾನಿಕ್ ಮಾಡಿ ಈ ವರ್ಷ ಮಾಡಲಿ ಲಾಗಣಿ ಕಮ್ಮಿ ಇಳುವರಿ ಹೆಚ್ಚಾಗಿದೆ ಸರ್ ಭೂಮಿನೂ ನಿಮ್ಮ ಮುಂದೆ ಮತ್ತೆ ಚೆನ್ನಾಗಿರುತ್ತೆ ನಿಮಗೆ ಚೆನ್ನಾಗಿದೆ ನಿಜವಾಗ್ಲೂ ಸ್ನೇಹಿತರೆ ಇದನ್ನು ನೋಡಿ ನೀವು ಅದ್ಭುತ ಇಳುವರಿದಕ್ಕೆ ಸರ್ ಆಗ್ತಾರೆ ನಮಗೆ ಸಾಕ್ಷಿ ಆಗ್ತಾ ಇದ್ದಾರೆ ಮಹಬೂಬ್ ಸರ್ ಇದೇ ಥರ ನೀವು ಮುಂದಿನ ಬೆಳೆಗಳಲ್ಲಿ ಕೂಡ ಇಳುವರಿ ತೆಗೀರಿ ಅದ್ಭುತವಾಗಿ ನಿಜವಾಗ್ಲೂ ಕೂಡ ರೈತರಿಗೆ ನೀವು ಮಾದರಿ ಆಗಬೇಕು ಯಾಕಂದರೆ ನೋಡಿ ಇವತ್ತು ಕೆಮಿಕಲ್ ದುನಿಯಾದಲ್ಲಿ ಎಷ್ಟೋ ಜನ ಕಳೆದೋಗಿದ್ದಾರೆ ರೇಟ್ ಅಲ್ವಾ ಸೊ ಅಂಥದ್ರಲ್ಲಿ ನೆಟ್ಸರ್ಪ್ ಉತ್ಪನ್ನಗಳು ಇಷ್ಟು ಚೆನ್ನಾಗಿ ಬರುತ್ತಂದರೆ ಇದು ಕೊನೆವರೆಗೂ ನಾವು ಫಾಲೋಅಪ್ ಮಾಡಿದ್ದೀವಿ ನಿಮಗೆ ಯಾವಾಗ ಸ್ಟಾರ್ಟಿಂಗ್ ನಿಮ್ಮದು ಹೊಗೆ ಹಾಕಿ 20 ದಿವಸ ಬೆಳೆ ಆಗಿತ್ತು ಅವತ್ತಿಂದು ಕೂಡ ಇವತ್ತಿನವರೆಗೂ ನಿಮ್ಮ ಫಾಲೋಅಪ್ಪಲ್ಲಿ ಇದ್ವಿ ಪ್ರತಿಯೊಂದು ವೀಡಿಯೋಗಳು ಹಂತವಾಗಿ ಮಾಡಿದ್ವಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರಿ ನೀವೆಲ್ಲ ಹತ್ತಿ ಯಾವ ಥರ ಅಂದರೆ ಬೆಳ್ಳಿ ವೈಟ್ ಗೋಲ್ಡ್ ಅಂತ ಕರೀತಾರೆ ಆ್ಯಕ್ಚುಲಿ